ಏನು ಊಟ? ಚಿಕನ್. ಪಾಪ ಈ ನಡುವೆ ಚಿಕನ್ ಜಾಸ್ತಿ ಐತ್ ಪಾಪ. ರಿಸರ್ಚ್ ಪ್ರಕಾರ ಚಿಕನ್ ಜಾಸ್ತಿ ತಿಂದ್ರೆ ಕ್ಯಾನ್ಸರ್ ಬರುತ್ತಂತೆ. ಚಿಕನ್ ಇಂದಾನೇ ಕ್ಯಾನ್ಸರ್ ಬರುತ್ತೆ ಅಂತ ಸ್ಟಡಿ ಹೇಳುತ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಪ್ಪ. ಈ ಮಧ್ಯೆ ವೈರಲ್ ಆಗಿರೋ ನ್ಯೂಸ್ ಬಂದು 300 ಗ್ರಾಮ್ಗಿಂತ ಜಾಸ್ತಿ ಚಿಕನ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಸ್ಟಡಿ. ಈ ಸ್ಟಡಿ ಮಾಡಿರೋದು ಇಟಾಲಿನಲ್ಲಿ. ಇದು ಒಂದು ಅಬ್ಸರ್ವೇಷನಲ್ ಸ್ಟಡಿ. 19 ವರ್ಷ ಹಿಂದೆ ಒಂದು 4,000 ಜನಕ್ಕೆ ಒಂದು ಕ್ವೆಶ್ಚನರ್ ಕೊಟ್ಟು ನೀವು ಎಷ್ಟು ಚಿಕನ್ ತಿಂತಿದ್ರಿ ವಾರಕ್ಕೆ ಅಂತ ಕೇಳಿದ್ರು. 19 ವರ್ಷ ಆದ ಮೇಲೆ ಅವರೆಲ್ಲ ಹೆಂಗೆ ಸತ್ರು ಅಂತ ನೋಡಿರುವಂತ ಸ್ಟಡಿ. ಈ 19 ವರ್ಷದಲ್ಲಿ ಅವರು ಎಷ್ಟು ಆಲ್ಕೋಹಾಲ್ ಕುಡಿದ್ರು, ಎಷ್ಟು ಆಂಟಿಬಯೋಟಿಕ್ ತಗೊಂಡ್ರು, ಎಷ್ಟು ಸ್ಮೋಕಿಂಗ್ ಮಾಡಿದ್ರು, ಅದರಿಂದ ಏನೇನ್ ಎಫೆಕ್ಟ್ ಆಗಿದೆ, ಅದರಿಂದ ಕ್ಯಾನ್ಸರ್ ಬಂದಿರಬಹುದಾ ಅನ್ನೋ ಒಂದು ಕಾನ್ಫೌಂಡಿಂಗ್ ವೇರಿಯೇಬಲ್ಸ್ ನ ಇದರಲ್ಲಿ ತಗೊಂಡೇ ಇಲ್ಲ. ಈ ಸ್ಟಡಿನಲ್ಲಿ ಕುಕ್ಕಿಂಗ್ ಮೆಥಡಾಲಜಿ ಕ್ಯಾಪ್ಚರ್ ಆಗಿಲ್ಲ. ಇಟಾಲಿಯನ್ ಮೆಥಡ್ ಆಫ್ ಕುಕ್ಕಿಂಗ್ ಬಂದ್ಬಿಟ್ಟು ಮೋಸ್ಟ್ಲಿ ಗ್ರಿಲ್ಲಿಂಗ್ ಅಥವಾ ಫ್ರೈಯಿಂಗ್. ಇದರಲ್ಲಿ ಪಾಲಿಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಹಾಗೂ ಹೆಟಿರೋಸೈಕ್ಲಿಕ್ ಅಮೈನ್ಸ್ ಮುಂತಾದ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಆದ್ರೆ ನಾವು ಭಾರತೀಯರು ಬಂದು ಇದನ್ನ ಸಾರಿನ ವೆರೈಟಿ ಅಥವಾ ಗ್ರೇವಿ ವೆರೈಟಿನಲ್ಲಿ ತಗೊಳ್ತೀವಿ ಹಾಗೂ ತುಂಬಾ ನಾವು ಸ್ಪೈಸಸ್ ಯೂಸ್ ಮಾಡೋದ್ರಿಂದ ಅದರಿಂದ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ. ಅಬ್ಸರ್ವೇಷನಲ್ ಸ್ಟಡಿನಲ್ಲಿ ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕಾಗಲ್ಲ. ಅಂದ್ರೆ ಏನು, ಚಿಕನ್ ಇಂದಾನೇ ಕ್ಯಾನ್ಸರ್ ಬಂದಿದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬಂದು ಪ್ರಾಸ್ಪೆಕ್ಟಿವ್ ಸ್ಟಡಿ ಅಂದ್ರೆ ರ್ಯಾಂಡಮೈಸ್ಡ್ ಕಂಟ್ರೋಲ್ ಸ್ಟಡಿಯನ್ನ ಮಾಡಿದ್ರೆ ಮಾತ್ರ ಆಗುತ್ತೆ. ಹಾಗೂ ಬೇರೆ ಸ್ಟಡೀಸ್ ಅಲ್ಲಿ ಅಂದ್ರೆ ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ಸ್ ಹಾಗೂ ಕ್ಲಿನಿಕಲ್ ಲ್ಯಾಬ್ ಸ್ಟಡೀಸ್ ಇಂದನೂ ಚಿಕನ್ ಇಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಭಯ ಮೂಡಿಸ್ಬೇಕು ಅಂತಾನೆ ಕೆಲವರು ಈ ರೀತಿ ಸ್ಟಡೀಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಅದನ್ನ ಫೇಸ್ ವ್ಯಾಲ್ಯೂದಲ್ಲಿ ತಗೋಬೇಡಿ. ಇಂಡಿಯಾನಲ್ಲಿ ಆಲ್ರೆಡಿ ಡಯಾಬಿಟೀಸ್ ಮತ್ತು ಒಬೇಸಿಟಿ ಜಾಸ್ತಿ ಆಗ್ತಿದೆ. ಅದಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಬಂದು ಪ್ರೋಟೀನ್ ಡೆಫಿಷಿಯನ್ಸಿ. ಸೊ ಈ ರೀತಿ ಸ್ಟಡೀಸ್ ಓದ್ಬಿಟ್ಟು ಪ್ರೋಟೀನ್ ಇಂಟೇಕ್ ಅನ್ನ ಕಡಿಮೆ ಮಾಡಬೇಡಿ, ನಿಮ್ಮ ಆರೋಗ್ಯಕ್ಕೆ ತೊಂದರೆ ಜಾಸ್ತಿ.